ಈ ದಿನಗಳು ಮಹಾವಂಚನೆಯ ದಿನಗಳಾಗಿವೆ. ನಾವು ಎಲ್ಲ ಸಂಗತಿಗಳಲ್ಲಿಯೂ ವಂಚನೆಗೊಳಗಾಗುತ್ತೇವೆ. ಯೇಸು ಕ್ರಿಸ್ತನು ಮಾತ್ರ ನಮ್ಮ ನಿರೀಕ್ಷೆಯಾಗಿದ್ದಾನೆ. ಆತ್ಮೀಯ ಸ್ನೇಹಿತರೆ, ದೇವರ ಜೀವವುಳ್ಳ ವಾಕ್ಯಗಳು ನಿಮ್ಮ ಬಾಳಿನಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದೆಯಲ್ಲವೇ? ಹೌದು, ದೇವರ ವಾಕ್ಯ ಮಾತ್ರ ನಮಗೆ ಆಧಾರ. ಇಂದಿನ ಅಧ್ಯಯನದಲ್ಲಿ ಯಾವ ವಿಷಯದಲ್ಲಿ ನಾವು ಮೋಸಕ್ಕೆ ಒಳಗಾಗುತ್ತೇವೆ? ಭಕ್ತರು ಎಬ್ಬಿಸಲ್ಪಡುವರು, ರಾಜ್ಯವು ಆಗಮಿಸುವುದು ಅಂದರೇನು? ಈ ಅಮೂಲ್ಯವಾದ ಸಂಗತಿಗಳನ್ನು ತಿಳಿದುಕೊಳ್ಳಬೇಕೇ? ಹಾಗಾದರೆ ಬನ್ನಿರಿ, ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ, ಆತುರ ಪಡುವವರಿಗೆಲ್ಲ ಕೊರತೆಯೇ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 5ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಯೆಶಾಯನ ಪ್ರವಾದನೆ ಗ್ರಂಥದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಜಾಗತಿಕವಾದ ಸರಿಸಾಟಿ ಇಲ್ಲದ ಯಾತನೆ ಅಂದರೆ ಸಂಕಷ್ಟ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸದ್ಧರ್ಮಿಗಳಿಗೆ ಮಾನವಾಗಲೆಂಬ ಗೀತಗಳು ಭೂಮಂಡಲದ ಕಟ್ಟ ಕಡೆಯಿಂದ ನಮಗೆ ಕೇಳಬಂದಿವೆ. ನಾನಾದರೂ ಕ್ಷಯಿಸುತ್ತೇನೆ, ನನ್ನ ಗತಿಯನ್ನು ಏನು ಹೇಳಲಿ? ಬಾಧಕರು ಬಾಧಿಸುತ್ತಾರೆ, ಹೌದು, ಬಾಧಕರು ಬಾಧಿಸುತ್ತಾರೆ ಎಂದುಕೊಂಡೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ಷಯಿಸುತ್ತೇನೆ ಎಂಬುದಾಗಿ ನೋಡುವಾಗ ಮಹಾಸಂಕಟದಿಂದಾಗುವ ನಾಶನದ ಲಕ್ಷಣವನ್ನು ಪ್ರವಾದಿಯು ನೋಡುವಾಗ ಅವನು ಕೂಗಿಕೊಳ್ಳುತ್ತಾನೆ. ಡಾಕ್ಟರ್ ಜೆನ್ನಿಂಗ್ಸ್ ಅದನ್ನು ಹೀಗೆ ಹೇಳಿದ್ದಾರೆ. ಹೇಗೆಂದರೆ, ನನ್ನ ದುರಾವಸ್ಥೆಯೇ ಅದು ಅತೀ ಭಯಂಕರವಾದ ಸಮಯವಾಗಲಿದೆ ಎಂದು. ಪ್ರಿಯರೇ, ಕರ್ತನಾದ ಯೇಸು ಈ ಸಮಯವನ್ನು ಅಷ್ಟೇ ಬಲವಾದ ಭಾಷೆಯಲ್ಲಿ ಹೇಳಿರುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 21 ಮತ್ತು 22ನೇ ವಚನ ಹೀಗೆ ಹೇಳುತ್ತದೆ: ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಯೆಶಾಯನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಭೂನಿವಾಸಿಯೇ, ಭಯವೂ ಗುಂಡಿಯೂ ಬಲೆಯೂ ನಿನಗೆ ಕಾದಿವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದಿನದಲ್ಲಿ ಲೋಕ ನಿವಾಸಿಗಳಿಗೆ 3 ರೀತಿಯ ಅಪಾಯಗಳು ಸಂಭವಿಸುತ್ತವೆ ಎಂದು ಈ ವಚನವು ತಿಳಿಸುತ್ತದೆ. ಅದರಲ್ಲಿ ಮೊದಲನೆಯದು ಭಯ. ಭಯದಿಂದ ಬಿಡುಗಡೆಯೇ ಇರುವುದಿಲ್ಲ. ವಿನ್ಸ್ಟನ್ ಚರ್ಚಿಲ್ ಹಾಗೂ ಫ್ರಾಂಕ್ಲಿನ್ ರೋಸ್ವೆಲ್ಟರು ಮಾಡಿಕೊಂಡ ಅಟ್ಲಾಂಟಿಕ್ ಒಪ್ಪಂದದ ಬಳಿಕ ರಾಜಕಾರಣಿಗಳು ಲೋಕವನ್ನು ಭಯದಿಂದ ವಿಮುಕ್ತಿಗೊಳಿಸುವ ಕುರಿತಾಗಿಯೇ ಮಾತನಾಡುತ್ತಲೇ ಇರುತ್ತಾರೆ. ಆದರೆ ಏನಾಯಿತು? ಈಗ ಜಗತ್ತು ಭಯಮುಕ್ತವಾಗಿದೆಯೋ? ದೊಂಬಿಗಳು ನಡೆಯುತ್ತಲೇ ಇವೆ. ಅತೃಪ್ತಿ, ಭಯಗಳು ಎಲ್ಲೆಲ್ಲಿಯೂ ಇವೆ ಮತ್ತು ಸಂಕಟ ಕಾಲದಲ್ಲಿ ಭಯವು ಹೆಚ್ಚಾಗುತ್ತದೆ. ಎರಡನೆಯದು ಗುಂಡಿಯು, ಅಂದರೆ ಸಾವಿನ ಅಪಾಯ. ಅಣುಬಾಂಬಿನ ಭಯವು ಜಗತ್ತಿನ ಮೇಲೆ ತೂಗುತ್ತಿದೆ. ಅದರಿಂದ ಜಗತ್ತಿನ ಜನಸಮುದಾಯಕ್ಕೆ ಭಯಭೀತವಾದ ಮರಣ ಸಂಭವಿಸುತ್ತದೆ. ಲೋಕವನ್ನು ಜನವಿಲ್ಲದಂತೆ ನಿರ್ಮೂಲ ಮಾಡುವುದಿಲ್ಲವೆಂದು ದೇವರು ಹೇಳಿದ್ದಾನೆ. ಕರ್ತನಾದ ಯೇಸು ಹೇಳಿದ್ದಾನೆ, ಆ ದಿನಗಳು ಕಡಿಮೆ ಮಾಡಲ್ಪಡದಿದ್ದರೆ ಯಾವ ನರಪ್ರಾಣಿಯೂ ಉಳಿಯಲಿಕ್ಕಿಲ್ಲ. ಆದರೆ ದೇವರು ಆ ದಿನಗಳನ್ನು ಕಡಿಮೆ ಮಾಡುತ್ತಾನೆ. ಮೂರನೇದಾಗಿ ಬಲೆ, ಅಂದರೆ ಮೋಸ, ವಂಚನೆ. ಒಲಿವ ಬೆಟ್ಟದ ಸಂವಾದದಲ್ಲಿ ಕರ್ತನಾದ ಯೇಸು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳಿದ ಮಾತು ಮಹಾಸಂಕಟ ಕಾಲಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರೋ ನೋಡಿಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ಆ ಕಾಲದಲ್ಲಿ ಜನರು ತಾವು 1000 ವರ್ಷದ ಆಳ್ವಿಕೆಯನ್ನು ಪ್ರವೇಶಿಸುತ್ತಿದ್ದೇವೆಂದು ನೆನೆಸುತ್ತಾರೆ.
ಅನೇಕ ಮಹಾಜಾಗತಿಕ ನಾಯಕರೂ ಸೇರಿ ತಾವು ಈ ಲೋಕಕ್ಕೆ 1000 ವರ್ಷದ ಆಳಿಕೆಯನ್ನು ತರಲಿದ್ದೇವೆಂದು ನೆನೆಸಿಕೊಳ್ಳುತ್ತಾರೆ. ಆದರೆ ಅವರು ತರಲಿರುವುದು ಮಹಾಸಂಕಟ ಕಾಲವನ್ನಲ್ಲದೆ ಬೇರೇನನ್ನೂ ಅಲ್ಲ. ಆಗ ಕ್ರಿಸ್ತ ವಿರೋಧಿಯು ಎಲ್ಲವನ್ನೂ ನಿಯಂತ್ರಿಸತೊಡಗುತ್ತಾನೆ. ಜನರು ತಾವು 1000 ವರ್ಷದ ಆಳಿಕೆಯನ್ನು ಹೋಗುತ್ತಿದ್ದೇವೆಂದು ಲೋಕವೆಲ್ಲ ನೆನೆಸುತ್ತದೆ. ಆದರೆ ಅವರು ನಿಜವಾಗಿ ಪ್ರವೇಶಿಸುವುದು ಸಂಕಟ ಕಾಲವನ್ನೇ. ಕ್ರಿಸ್ತ ವಿರೋಧಿಯ ಒಂದು ಮುಖ್ಯ ಲಕ್ಷಣ ಮೋಸಪಡಿಸುವುದು. ಅವನೊಬ್ಬ ವಂಚಕನಾಗಿದ್ದಾನೆ, ಯಾಕಂದರೆ ಅವನ ತಂದೆಯಾದ ಪಿಶಾಚನು ಅಂಥವನೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಅದೆಷ್ಟು ಜನರು ವಂಚಿಸಲ್ಪಡುತ್ತಾರೆ. ಅವರು ಜೀವಿತದ ವಿಷಯವಾಗಿ ಮೋಸಕ್ಕೊಳಗಾಗುತ್ತಾರೆ. ಎಷ್ಟು ಜನ ನಿತ್ಯತ್ವದ ಕುರಿತಾಗಿ ನಿಜವಾಗಿ ಯೋಚಿಸುತ್ತಾರೆ? ಹೆಚ್ಚೇನೂ ಇಲ್ಲ. ಹೆಚ್ಚಿನವರು ಈಗಿನ ವರ್ತಮಾನ ಕಾಲದ ಕುರಿತು ಮಾತ್ರವೇ ಯೋಚಿಸುತ್ತಾರೆ. ವಿಜ್ಞಾನವು ಸೃಷ್ಟಿಯ ಕಥೆಯನ್ನು ಅಲ್ಲಗಳೆಯುತ್ತದೆ. ಅವರಿಗೆ ಅದು ಬೇಕಾಗಿಲ್ಲ. ಈ ದಿನಗಳು ಮಹಾವಂಚನೆಯ ದಿನಗಳಾಗಿವೆ. ಪ್ರಿಯರೇ, ನೀವು ವಿಜ್ಞಾನದಿಂದ ವಂಚಿಸಲ್ಪಡಬಹುದು, ರಾಜಕಾರಣಿಗಳಿಂದ ವಂಚಿಸಲ್ಪಡಬಹುದು, ವಾರ್ತಾ ಮಾಧ್ಯಮಗಳಿಂದ ವಂಚಿಸಲ್ಪಡಬಹುದು, ಸೈನ್ಯದಿಂದ ವಂಚಿಸಲ್ಪಡಬಹುದು. ಈ ದಿನಗಳಲ್ಲಿ ಎಲ್ಲ ವಿಧದ ಪ್ರತಿರೋಧ ಚಳವಳಿಗಳಿಂದಲೂ ವಂಚಿಸಲ್ಪಡಬಹುದು. ಒಂದೇ ಸಹಾಯವೆಂದರೆ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ. ಆತನ ಕಡೆಗೆ ತಿರುಗಿಕೋ. ಆತನು ನಮಗೆ ಜ್ಞಾನವಾಗಿ ಮಾಡಲ್ಪಟ್ಟಿದ್ದಾನೆ. ಆತನು ಮಾತ್ರವೇ ನಮ್ಮ ನಿರೀಕ್ಷೆಯಾಗಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: ಭಯದ ಸಪ್ಪಳದಿಂದ ಓಡಿ ಹೋಗುವವನು ಗುಂಡಿಯಲ್ಲಿ ಬೀಳುವನು, ಗುಂಡಿಯನ್ನು ಹತ್ತಿ ಬರುವವನು ಬಲೆಗೆ ಸಿಕ್ಕುವನು. ನೋಡು, ಆಕಾಶದ ದ್ವಾರಗಳು ತೆರೆದಿವೆ, ಭೂಮಿಯ ಅಸ್ತಿವಾರಗಳು ಕಂಪಿಸುತ್ತಿವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಾವಿನ ಗುಂಡಿಯೊಳಗೆ ಹೋಗದೆ ಉಳಿದವರು ಬಲೆಗೆ ಸಿಕ್ಕಿ ಬೀಳುತ್ತಾರೆ. ಒಂದು ಮಹಾದಂಡನೆಯ ಕಾಲದಲ್ಲಿ ಜನಸಂಖ್ಯೆಯ ಕಾಲಾಂಶವು ನಾಶವಾಗಲಿಕ್ಕಿದೆ ಎಂದು, ಇನ್ನೊಂದು ಕಾಲದಲ್ಲಿ ಜನಸಂಖ್ಯೆಯ 1/3 ನಾಶವಾಗುತ್ತದೆ ಎಂದು ಪ್ರಕಟಣೆ ಪುಸ್ತಕವು ತಿಳಿಸುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಸಂಕಟ ಕಾಲದಲ್ಲಿ ಸತ್ತ ಭಕ್ತರು ಸತ್ತವರೊಳಗಿಂದ ಎಬ್ಬಿಸಲ್ಪಡುವರು ಎಂಬ ವಿಚಾರವನ್ನು ನೋಡೋಣ. ಈ ಅದ್ಭುತವಾದ ಭಾಗವು ಪುನರುತ್ಥಾನದ ಕುರಿತಾಗಿ ತಿಳಿಸುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಇವರು ಬಂದಿಗಳ ಗುಂಪಿನಂತೆ ನೆಲಮಾಳಿಗೆಯೊಳಕ್ಕೆ ಒಟ್ಟಿಗೆ ತಳ್ಳಿಸಿಕೊಂಡು ಅದರಲ್ಲಿ ಮುಚ್ಚಲ್ಪಟ್ಟಿದ್ದು ಬಹುದಿನಗಳ ಮೇಲೆ ದಂಡನೆಗೆ ಗುರಿಯಾಗುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಮರಣಕ್ಕೊಳಗಾಗುವರು, ಬಳಿಕ ಸತ್ತವರೊಳಗಿಂದ ಎಬ್ಬಿಸಲ್ಪಡುವರು. ನನ್ನ ಊಹೆಯ ಪ್ರಕಾರ ಇದರ ಅರ್ಥವೇನೆಂದರೆ, ಸಂಕಟ ಕಾಲದಲ್ಲಿನ ಭಕ್ತರು ಭಾಗಶಃ ಮೊದಲ ಪುನರುತ್ಥಾನ ಹೊಂದುವರು. ಅವರು ಸತ್ತವರೊಳಗಿಂದ ಎಬ್ಬಿಸಲ್ಪಡುವರು. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 4ನೇ ವಚನವನ್ನು ನೋಡಿರಿ. ಪ್ರಿಯರೇ, ಅರಸನ ಆಗಮನದೊಂದಿಗೆ ಮಹಾಸಂಕಟ ಕಾಲವು ಕೊನೆಗೊಳ್ಳುತ್ತದೆ. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 11ನೇ ವಚನದಿಂದ 16ನೇ ವಚನದವರೆಗೆ ನೋಡಿರಿ. ಯೆಶಾಯನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಮತ್ತು ಚಂದ್ರನು ನಾಚಿಕೆ ಪಡುವನು, ಸೂರ್ಯನು ಲಜ್ಜೆಗೊಳ್ಳುವನು, ಸೇನಾಧೀಶ್ವರನಾದ ಯೆಹೋವನು ಚಿಯೋನ್ ಪರ್ವತದಲ್ಲಿ ಯೆರೂಸಲೇಮಿನೊಳಗೆ ಆಳುವನಷ್ಟೇ. ಆತನ ಪರಿವಾರದ ಹಿರಿಯರ ಮುಂದೆ ಪ್ರಭಾವವು ಪ್ರತ್ಯಕ್ಷವಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಚಂದ್ರನು ನಾಚಿಕೆ ಪಡುವನು, ಸೂರ್ಯನು ಲಜ್ಜೆಗೊಳ್ಳುವನು. ಅರಸನು ಆಳುವುದಕ್ಕೆ ಆಗಮಿಸುವಾಗ ಪ್ರಕೃತಿಯೇ ಸ್ಪಂದಿಸುವುದು. ಈ ಮಹಾಸಂಕಟವೆಂಬ ಕಾಲವನ್ನು ಕ್ರಿಸ್ತ ಯೇಸು ಮಾತ್ರವೇ ಕೊನೆಗೊಳಿಸಬಲ್ಲನು. ಮುಂದಕ್ಕೆ ನಾವು ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯದಿಂದ 27ನೇ ಅಧ್ಯಾಯದವರೆಗೆ ಧ್ಯಾನ ಮಾಡೋಣ. ಮುಖ್ಯ ಪ್ರಸ್ತಾಪ: ರಾಜ್ಯವು ಆಗಮಿಸುತ್ತಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಬಂದು ಸಂಕಟ ಕಾಲವನ್ನು ಕೊನೆಗೊಳಿಸಿದ ಬಳಿಕ ಆತನು ತನ್ನ ರಾಜ್ಯವನ್ನು ಸ್ಥಾಪಿಸುವನು. 25 ಮತ್ತು 26ನೇ ಅಧ್ಯಾಯಗಳಲ್ಲಿ ನಾವು ರಾಜನ ಆಳಿಕೆಯ ಯುಗದಲ್ಲಿರುತ್ತೇವೆ. ಅರಸನು ಬರುತ್ತಾನೆ, ಪರಲೋಕ ರಾಜ್ಯವು ಭೂಮಿಯ ಮೇಲೆ ಸ್ಥಾಪಿಸಲ್ಪಡುತ್ತದೆ. ಈ ವಿಚಾರವು ಹಳೆ ಒಡಂಬಡಿಕೆ ಇಡೀ ಮುಂತಿಳಿಸಲ್ಪಟ್ಟಿದೆ. ಸ್ಥಾನಿಕನಾದ ಯೋಹಾನನು ತನ್ನ ಸೇವೆಯನ್ನು ಪ್ರಾರಂಭಿಸಿದಾಗ ಅವನ ಸಂದೇಶ ಹೀಗಿತ್ತು. ಹೇಗೆಂದರೆ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆಗ
ಕರ್ತನಾದ ಯೇಸು ಸಿಂಹಾಸನದಲ್ಲಿ ಕೂತಿರುತ್ತಾನೆ. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಕೂಡ ನೋಡುತ್ತೇವೆ. ಆದರೆ ಅವನನ್ನು ರಾಜನನ್ನಾಗಿ ತಿರಸ್ಕರಿಸಿದ್ದರು. ಅರಸನಿಲ್ಲದೆ ಒಂದು ರಾಜ್ಯವಿರಲು ಸಾಧ್ಯವಿಲ್ಲ. ಆತನ ರಾಜ್ಯತ್ವವನ್ನು ನಿರಾಕರಿಸಿದ ಆತನು ಜನರಿಗೆ ಹೇಳಿದನು, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಈಗಲೂ ಆತನು ಇದೇ ಕರೆಯನ್ನು ಕೊಡುವನಾಗಿದ್ದಾನೆ. ಪ್ರಿಯರೇ, ಅದ್ಭುತವಾದ 25ನೇ ಅಧ್ಯಾಯವು ಒಂದು ಗೀತೆಯಾಗಿದೆ. 3 ಚರಣಗಳ ಒಂದು ಗೀತೆ. 12ನೇ ಅಧ್ಯಾಯದಂತೆ ಇದೂ ಕೂಡ ಪ್ರಶಂಸಾ ಗೀತೆಯಾಗಿದೆ. ಶುದ್ಧ ಸಂತೋಷದಿಂದ ತುಂಬಿದೆ. ಎಲ್ಲ ವೈರಿಗಳಿಂದಲೂ ಬಿಡುಗಡೆಗಾಗಿ ಹೊರಟ ಸ್ತುತಿಗೀತೆ. ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನೇ, ನೀನೇ ನನ್ನ ದೇವರು, ನೀನು ಸತ್ಯ ಪ್ರಾಮಾಣಿಕತೆಗಳನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸಿದ ಕಾರಣ ನಿನ್ನನ್ನು ಕೊಂಡಾಡುವೆನು, ನಿನ್ನ ನಾಮವನ್ನು ಮಹಿಮೆಗೊಳಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ದೇವರನ್ನು ಬಿಡುಗಡೆಗಾಗಿ ಸ್ತುತಿಸುವ ಪದ್ಯವಾಗಿದೆ. ಇದು ಶುದ್ಧ ಸಂತೋಷ, ಅಚ್ಚರಿ ಹಾಗೂ ಆರಾಧನೆಗಳಿಂದೊಡಗೂಡಿದೆ. ಕೃತಜ್ಞತೆ ಉಕ್ಕಿ ಹೊರಸೂಸುವ ಹೃದಯ ಈ ಗೀತೆಯಲ್ಲಿ ಹೊರಟಿದೆ. ಯಾಕಂದರೆ ದೇವರು ಯಾರು, ಆತನು ಏನು ಮಾಡಿದ್ದಾನೆ ಎಂಬ ಪರಿಜ್ಞಾನವು ಅವನಿಗೆ ಉಂಟಾಗಿರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ, ನೀನು ದುರ್ಗವನ್ನು ನಾಶಪಡಿಸಿ ಪಟ್ಟಣವನ್ನು ಹಾಳು ದಿಬ್ಬವನ್ನಾಗಿಯೂ ಅನ್ಯರ ಕೋಟೆಯನ್ನು ಯಾರೂ ಎಂದಿಗೂ ಕಟ್ಟಬಾರದ ಹಾಳೂರನ್ನಾಗಿಯೂ ಮಾಡಿದ್ದೀ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಿಂದಿನದೆಲ್ಲ ಈಗ ದಾಟಿಹೋಯಿತು. ಅವರು ಹಿಂದಿನ ವೈರಿಗಳಿಂದ ಬಿಡುಗಡೆ ಹೊಂದಿದ್ದಾರೆ. ಈಗ ಅವರನ್ನು ಕಾಯಲು ಪಟ್ಟಣದ ಸುತ್ತಲಿನ ಗೋಡೆ ಬೇಕಾಗಿಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದ ಕಾರಣ ಬಲಿಷ್ಠವಾದ ಜನಾಂಗವು ನಿನ್ನನ್ನು ಘನಪಡಿಸುವುದು, ಭಯಂಕರ ಜನರ ಪಟ್ಟಣವು ನಿನಗೆ ಅಂಜುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದರ ಅರ್ಥ ಸಾಮೂಹಿಕ ಮಾನಸಾಂತರವೆಂಬುದೋ? ನಾನು ಹೌದೆಂದು ನೆನೆಸುತ್ತೇನೆ. ಯಾಕಂದರೆ ಇದು 1000 ವರ್ಷದ ಆಳಿಕೆಯಾಗಿದೆ. ಆ ದಿನದಲ್ಲಿ ಮಾನವನು ದೇವರ ಕಡೆಗೆ ತಿರುಗಿಕೊಳ್ಳುವನು. ಪಾಪದ ರಾತ್ರಿಯೂ ಮಹಾಸಂಕಟ ಕಾಲ ದಾಟಿ ಹೋಗುವಾಗ ದೇವರ ಕಡೆಗೆ ಮಹಾಸಮೂಹವು ತಿರುಗಿಕೊಳ್ಳುತ್ತದೆ. ಗೋಳಾಟವು ಒಂದು ರಾತ್ರಿ ಮಾತ್ರ ಇರುತ್ತದೆ, ಆದರೆ ಮುಂಜಾನೆ ಆನಂದವು ಉಂಟಾಗುತ್ತದೆ. ಇಲ್ಲಿ ನಾವು ಅದನ್ನೇ ನೋಡುತ್ತಿದ್ದೇವೆ. ಆಳಿಕೆಯ ಕಾಲದಲ್ಲಿ ಅಪರಿಮಿತ ಆನಂದವಿರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮೇಘವು ಒಣನೆಲದ ಕಾವನ್ನು ಆರಿಸುವಂತೆ ನೀನು ಅನ್ಯಜನರ ಗದ್ದಲವನ್ನು ಅಣಗಿಸುವಿ. ಮೋಡದ ನೆರಳಿನಿಂದ ಬಿಸಿಲು ಹೇಗೋ ಹಾಗೆಯೇ ನಿನ್ನಿಂದ ಭೀಕರರ ಉತ್ಸಾಹಗಾನವು ನಿಂತು ಹೋಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನ್ನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ ಎಂಬುದಾಗಿ ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ದೇವರ ಎಲ್ಲ ವಿರೋಧಿಗಳ ಸಂಗಡ ಕ್ರಿಸ್ತ ವಿರೋಧಿಯು ಅಡಗಿಸಲ್ಪಡುವನು. ಈಗಿನ ಕೊರತೆಗಳನ್ನು ನೀಗಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇದಲ್ಲದೆ ಸೇನಾಧೀಶನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಟಾನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಅಣಿಮಾಡುವನು ಎಂಬುದಾಗಿ. ಸಾರವತ್ತಾದ ಮೃಷ್ಟಾನ್ನವು ಎಂಬುದಾಗಿ ನೋಡುವಾಗ ಅದ್ಭುತವಾದ ಆತ್ಮೀಕ ಭೋಜನದಂತಿರುತ್ತದೆ. 1000 ವರ್ಷಗಳ ಆಳಿಕೆಯ ಕಾಲದಲ್ಲಿ ಸತ್ಯವೇದಾಧ್ಯಯನ ಕೂಟಗಳಿರಬಹುದು. ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು.
ಯೆಹೋವನು ಇದನ್ನು ನುಡಿದಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವನ್ನು ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 54ನೇ ವಚನದಲ್ಲಿ ಉದ್ಧರಿಸಿ ಹೇಳಿದ್ದಾನೆ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಭವಿಷ್ಯದ ಸಂತೋಷದ ನಿರೀಕ್ಷೆಯಿಂದ ದೇವರನ್ನು ಸ್ತುತಿಸುವುದು ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ದಿನದಲ್ಲಿ ಜನರು, ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈತನೇ ಯೆಹೋವನು, ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ, ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು ಎಂದು ಹೇಳಿಕೊಳ್ಳುವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಗೀತದ ಕೊನೆಯ ಚರಣಕ್ಕೆ ಬರುವಾಗ ದೇವರ ವ್ಯಕ್ತಿತ್ವದ ಕಡೆಗೆ ನಮ್ಮ ಲಕ್ಷ್ಯವನ್ನು ಸೆಳೆಯಲಾಗಿದೆ. ಆತನೊಂದಿಗೆ ಮಾನವರಿಗೆ ಸಂಬಂಧವಿರುವುದು. ಲೋಕವು ಕ್ರಿಸ್ತ ವಿರೋಧಿಯಿಂದ ವಂಚಿಸಲ್ಪಡುತ್ತದೆ, ಆದರೆ ನಿಜವಾದ ಕ್ರಿಸ್ತನು, ನಿಜವಾದ ಮೆಸ್ಸಿಯನು, ಭೂಲೋಕದ ನಿಜವಾದ ರಾಜನು ಬರುತ್ತಾನೆ. ಆ ದಿನದಲ್ಲಿ ಆತನ ರಕ್ಷಣೆಯು ಮಾನವನಿಗೆ ಅತಿ ಅಗತ್ಯವಾದದ್ದಾಗಿರುತ್ತದೆ. ಮಾನವನು ಆತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸಿಸುವನು. ಮುಂದಿನ ವಚನವು ಅತಿ ವಿಚಿತ್ರವಾದದ್ದಾಗಿದೆ. ಅದೇನೆಂಬುದಾಗಿ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಏಕೆಂದರೆ ಯೆಹೋವನ ಹಸ್ತವು ಈ ಪರ್ವತದಲ್ಲಿ ನೆಲೆಯಾಗಿರುವುದು. ಮೋವಾಬಾದರೋ ತಿಪ್ಪೆಗುಂಡಿಯ ರೊಚ್ಚಿನಲ್ಲಿ ಒಣಹುಲ್ಲು ತುಳಿಯಲ್ಪಡುವ ಹಾಗೆ ತಾನಿದ್ದಲ್ಲೇ ತುಳಿಯಲ್ಪಡುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಮೋವಾಬಿನ ಪ್ರಸ್ತಾಪ ಯಾಕೆ ಬಂತು? ಯಥಾರ್ಥವಾಗಿ ಹೇಳುತ್ತೇನೆ, ಇದನ್ನು ಹೇಳುವುದು ಕಷ್ಟ. ಮೋವಾಬ್ ಮೇಲಕ್ಕೇರಿರುವಾಗ ದೇವರು ಕೆಳಗೆ ಇದ್ದನು. ದೇವರು ಮೇಲಕ್ಕೇರಿದಾಗ ಮೋವಾಬು ಕೆಳಕ್ಕಿಳಿಯುವುದು. ಆಳ್ವಿಕೆಯ ಕಾಲದಲ್ಲಿ ಮೋವಾಬು ಅವನತಿಗಿಳಿದಿರುತ್ತದೆ. ದೇವರು ಉನ್ನತನಾಗಿರುತ್ತಾನೆ. ಮೋವಾಬು ಅಂದರೆ ಭಕ್ತಿಯ ವೇಷವನ್ನು ಧರಿಸಿ ಅದರ ಶಕ್ತಿಯನ್ನು ಅಲ್ಲಗಳೆಯುವವರು. ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದುರ್ಗಮವಾಗಿಯೂ ಎತ್ತರವಾಗಿಯೂ ಇರುವ ನಿನ್ನ ಕೋಟೆಗಳನ್ನು ಆತನು ಕೆಡವಿ ತಗ್ಗಿಸಿ ನೆಲಸಮ ಮಾಡಿ ಧೂಳಿಗೆ ತರುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಾನವನ ಅಹಂಕಾರವೆಲ್ಲವೂ ತಗ್ಗಿಸಲ್ಪಡುವುದು. ಇದು ಶಾಂತರು ಭೂಮಿಗೆ ಬಾಧ್ಯರಾಗುವ ಕಾಲವಾಗಿರುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ ದಿನಗಳಲ್ಲಿ ದೀನರಿಗೆ ತಕ್ಕ ಕಾಲವಲ್ಲ. 26ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಆಳಿಕೆಯ ವಿಚಾರದ ಪ್ರಸ್ತಾಪವು ಮುಂದುವರಿಯುತ್ತದೆ. ಮುಂದಕ್ಕೆ ನಾವು ರಾಜ್ಯ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಆ ದಿವಸದಲ್ಲಿ ಯೆಹೂದ ದೇಶದೊಳಗೆ ಈ ಗೀತವನ್ನು ಹಾಡುವರು. ನಮಗೆ ಬಲವಾದ ಪಟ್ಟಣವಿದೆ. ಯೆಹೋವನು ತನ್ನ ರಕ್ಷಣೆಯನ್ನು ಕೋಟೆಯನ್ನಾಗಿಯೂ ಹೊರಪೌಳಿಯನ್ನಾಗಿಯೂ ಮಾಡಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಅವರ ಸುಭಾಗ್ಯವಾಗಿರುತ್ತದೆ. ಆ ದಿನಗಳಲ್ಲಿ ಯೆಹೂದದಲ್ಲಿ ಈ ಗೀತವನ್ನು ಹಾಡುವರು. ಈಗ ಅವರು ಇದನ್ನು ಹಾಡುತ್ತಿಲ್ಲ. ಆದ್ದರಿಂದ ಈಗ ಅವರು ಇಸ್ರಾಯೇಲಿಗೆ ಹಿಂತಿರುಗುವಂತಾದು ಪ್ರವಾದನೆಯ ನೆರವೇರಿಕೆಯಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಆರೈಸಿದ್ದೇವೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಶಾಸ್ತ್ರವನ್ನು ಪಡೆದುಕೊಳ್ಳುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಆರೈಸಿದ್ದೇನೆ ಎಂಬುದಾಗಿ ನೋಡುವಾಗ ಕ್ರಿಸ್ತನೊಂದಿಗಿನ ಸಂಬಂಧದ ಅತಿಯಾದ ಅಗತ್ಯವನ್ನು ನಾನು ನೀವು ಎಂದಾದರೂ ಮನಗಂಡಿದ್ದೇವೆಯೋ? ಪರಮಗೀತ ಎಂಬ ಚಿಕ್ಕ ಪುಸ್ತಕದಲ್ಲಿ ಮದಲಗಿತ್ತಿ ಹೀಗೆ ಹೇಳುತ್ತಾಳೆ: ಬಾಯ ಮುದ್ದುಗಳಿಂದ ನನ್ನನ್ನು ಮುದ್ದಿಸಲಿ ಎಂದು. ಪರಮಗೀತ ಪುಸ್ತಕ 1ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನು ಅದೇ ಅಭಿಪ್ರಾಯವನ್ನು ಇಲ್ಲಿ ತಿಳಿಸುತ್ತಿದ್ದಾನೆ. ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಆರೈಸಿದ್ದೇವೆ. ಪ್ರಿಯರೇ, ದೇವರ ಕಡೆಗೆ ಈ ರೀತಿಯ ಆಶೆ ನಮ್ಮಲ್ಲಿದೆಯೋ?
ಈ ದಿನಗಳಲ್ಲಿ ಪ್ರೀತಿಯ ನಾಟಕ ಮಾಡುವವರಲ್ಲಿ ಆತ್ಮಿಕ ಕಪಟವನ್ನು ತುಂಬ ನೋಡುತ್ತೇವೆ. ಜನರು ಭಕ್ತರಂತೆ ನಟಿಸುತ್ತಾ ಭಕ್ತಿಯ ಮಾತುಗಳನ್ನಾಡುತ್ತಾರೆ. ಇದನ್ನು ಕೇಳಿ ಕೇಳಿ ನನಗೆ ಬೇಸರವಾಗಿದೆ. ನಾನು ದೇವರನ್ನು ಪ್ರೀತಿಸುತ್ತೇನೆ, ಆತನ ಸೇವೆ ಮಾಡಲಿಚ್ಛಿಸುತ್ತೇನೆ. ಪ್ರಿಯಮಿತ್ರನೇ, ರಾತ್ರಿ ನೀನು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಾಗ ದೇವರಿಗಾಗಿ ಹಾತೊರೆಯುತ್ತೀಯೋ, ನಿಜವಾಗಿ ಆತನನ್ನು ಬಯಸುತ್ತೀಯೋ, ಆತನ ಕಡೆಗೆ ನಿನ್ನಲ್ಲಿ ನಿಜವಾದ ಪ್ರೀತಿ ಇದೆಯೋ, ನನ್ನನ್ನು ತುಸು ಎಳೆ, ನಿನ್ನ ಹಿಂದೆಯೇ ಓಡಿ ಬರುತ್ತೇನೆ ಎಂದು ಹೇಳಬಲ್ಲೆಯಾ? ಯೆಶಾಯನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನೇ, ನಿನ್ನ ಜನರು ಇಕ್ಕಟ್ಟಿಗೆ ಸಿಕ್ಕಿ ನಿನ್ನನ್ನು ಆಶ್ರಯಿಸಿದರು, ನಿನ್ನ ಶಿಕ್ಷೆಗೆ ಗುರಿಯಾಗಿ ಜಪ ಮಾಡಿದರು ಎಂಬುದಾಗಿ. ಪ್ರಿಯರೇ, ಹಿಂದಿನ ದಿನಗಳಲ್ಲಿ ಜನಶೇಷವು ದೇವರ ಕಡೆಗೆ ತಿರುಗಿ ಪ್ರಾರ್ಥಿಸಿದರು. ಈಗ ಅವರು ತಿರುಗಿ ಹಿಂದಿನ ದಿನಗಳತ್ತ ತಿರುಗುತ್ತಿದ್ದಾರೆ. ಯೆಶಾಯನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೆರಿಗೆ ಹತ್ತಿರವಾದ ಗರ್ಭಿಣಿಯು ಯಾತನೆ ಪಡುತ್ತಾ ಬೇನೆಯಿಂದ ಅರಚುವಂತೆ ಯೆಹೋವನೇ, ನಾವು ನಿನ್ನ ಮುಂದೆ ಅರಚಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಹಾಸಂಕಟ ಕಾಲದಲ್ಲಿ ಇಸ್ರಾಯೇಲು ಹೆರಿಗೆ ನೋವಿನ ಗರ್ಭಿಣಿಯಂತಿದ್ದು ಅದರ ಸಂಕಟವು ಅತೀವವಾಗಿರುತ್ತದೆ. ಪ್ರವಾದಿಯು ಭವಿಷ್ಯದ ಈ ದಿನಗಳತ್ತ ನೋಡುತ್ತಿದ್ದಾನೆ. ಕಾಲದ ಇನ್ನೊಂದು ಪಾರ್ಶ್ವದಿಂದ ಅವನು ಅದನ್ನು ನೋಡುತ್ತಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾವು ಗರ್ಭಧರಿಸಿ ವೇದನೆಪಟ್ಟು ಗಾಳಿಯನ್ನು ಹಡೆದಂತಾಯಿತು. ದೇಶಕ್ಕೆ ನಮ್ಮಿಂದ ಯಾವ ಉದ್ಧಾರವೂ ಆಗಲಿಲ್ಲ, ನಮ್ಮೊಳಗೆ ಯಾವ ಭೂನಿವಾಸಿಗಳೂ ಹುಟ್ಟಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಗಾಳಿಯನ್ನು ಹಡೆದಂತಾಯಿತು ಅಂದರೆ ಸಂಕಟಗಳಿಂದಾಗಿ ಯಾವ ಪ್ರಯೋಜನವೂ ಉಂಟಾಗಲಿಲ್ಲ. ಈ ಅವಧಿಯು ದುಷ್ಟರ ಹೃದಯವನ್ನು ಬದಲಾಯಿಸಲಿಲ್ಲ. ಅವರು ಪರಲೋಕದ ದೇವರನ್ನು ದೂಷಿಸುವುದನ್ನು ಮುಂದುವರಿಯುತ್ತಾ ಹೋದರು. ಕೊನೆಯದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ, ಮೃತರಾದ ನಿನ್ನ ಜನರು ಬದುಕುವರು, ನನ್ನವರ ಹೆಣಗಳು ಜೀವದಿಂದೇಳುವವು. ಮಣ್ಣಿನಲ್ಲಿ ಪವಳಿಸಿರುವವರೇ ಹೆಚ್ಚೆತ್ತು ಹರ್ಷಧ್ವನಿಗೈಯಿರಿ. ಯೆಹೋವನೇ, ನೀನು ಸುರಿಯುವ ಇಬ್ಬನಿಯು ಜ್ಯೋತಿರ್ಮಯವಾದದ್ದು, ಭೂಮಿಯು ಸತ್ತವರನ್ನು ಹೊರಪಡಿಸುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನನ್ನು ನಂಬಿದವರು ಸತ್ತರೂ ಬದುಕುವರು. ಈ ನಿರೀಕ್ಷೆಯಲ್ಲಿ ನಾವು ನಡೆಯೋಣವೇ? ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಲೋಕದಲ್ಲಿ ಭಯ, ಗುಂಡಿ, ಬಲೆಗಳೆಂಬ 3 ರೀತಿಯ ಅಪಾಯಗಳಿವೆ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಇಲ್ಲಿ ಮೋಸಕ್ಕೆ ಒಳಗಾಗುತ್ತೇವೆ. ಕ್ರಿಸ್ತನಲ್ಲಿ ಸತ್ತ ವಿಶ್ವಾಸಿಗಳು ಸಂಕಟ ಕಾಲದಲ್ಲಿ ಎದ್ದು ಬರುವರು. ಇದೆಂಥ ಅದ್ಭುತವಲ್ಲವೇ? ಕ್ರಿಸ್ತನೇ ತನ್ನ ರಾಜ್ಯವನ್ನು ಸ್ಥಾಪಿಸುವನು. ಆದುದರಿಂದ ದೇವರ ಮಾತಿಗೆ ವಿಧೇಯರಾಗಿ ವಾಕ್ಯದ ಪ್ರಕಾರ ನಡೆದು ದೇವರನ್ನು ಘನಪಡಿಸೋಣ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ರಕ್ಷಕನೇ, ನೀನು ಕೊಟ್ಟಂಥ ಅಮೂಲ್ಯವಾದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ತಿಳಿದುಕೊಂಡಂಥ ನಾವು ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ನಿನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ಅವರವರು ಇರುವಂಥ ಸ್ಥಳದಲ್ಲಿ ನೀನು ಅವರ ಜೊತೆಗಾರನಾಗಿದ್ದುಕೊಂಡು ಅವರನ್ನು ಆತ್ಮದಲ್ಲಿ ಬಲಪಡಿಸಿ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಗೊಳಿಸಿ ನಿನ್ನ ಸಮಾಧಾನ ಸಂತೋಷದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ದೇವರ ವಾಕ್ಯದ ಮೂಲಕ ಆತ್ಮದಲ್ಲಿ ಬಲ ಹೊಂದಿರುವಾಗ ಇತರರೂ ಕೂಡ ದೇವರ ಸಮೀಪಕ್ಕೆ ಬರುವಂತಾಗಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.